ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಇಂಥವ್ರು ಈಗಾಗಲೇ ಈಗ ಈ ಹಿಂದೆ ಕೂಡ ನಾವು ಐದು ಹತ್ರ ಒಂದು ದರ್ಗಾದ ಹತ್ರ ಆಯಮ್ಮನ್ನು ನಾವು ದಾಖಲಾತಿ ಪರಿಶೀಲಿಸಿ ಕೇವಲ 1 ಗಂಟೆಯಲ್ಲಿ ಸಂಧ್ಯಾ ಸುರಕ್ಷೆ ಯೋಜನೆ ಪಿಂಚಣಿ ಮಂಜೂರಿಸಿದ್ವಿ. ಹಿಂದೆ ನಮ್ಮದು ಉದ್ದೇಶ ಇಂಥ ಭಿಕ್ಷುಕರು ಎಲ್ಲಿಗ ಅವ್ರ ಮನೆ ಬಾಗಿಲಲ್ಲ ಅವ್ರು ಯಾವ ಸ್ಥಳದಲ್ಲೇ ಕೂತಿದ್ರು ಇವರನ್ನು ನಾವು ಗುರುತಿಸಿ ಒಂದು ಅರ್ಧ ಗಂಟೆಯಲ್ಲಿ ದಾಖಲಾತಿಗಳನ್ನು ಸಂಗ್ರಹಿಸಿ ನಾವು ಅರ್ಧ ಗಂಟೆಯಲ್ಲಿ ಇವ್ರು ದಾಖಲಾತಿ ಪರಿಶೀಲಿಸಿದಾಗ ಯಾವ ಪಿಂಚಣಿ ಮಾಡಬೇಕಂತ ವಿಚಾರಣೆ ಮಾಡಿದ್ರು. ಅವಾಗ ಇವರು 40 ವರ್ಷ ಮೇಲ್ಪಟ್ಟಿರೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಇವರು ಮನಸ್ವಿ ಯೋಜನೆ ಆಮೇಲೆ ಮದುವೆ ಆಗದೇ ಇರೋದರಿಂದ ಮನಸ್ವಿ ಯೋಜನೆ ನಾವು ಪಿಂಚಣಿ ಮಾಡಿದೆವು. ಇಂಥವ್ರಿಗೆ ನಾವು ಪಿಂಚಣಿ ಮಂಜೂರು ಮಾಡೋದ್ರಿಂದ ನಮ್ಗೆ ಭಾಳ ಖುಷಿ ಅನಿಸುತ್ತೆ. ಸರ್ಕಾರ ಕೂಡ ಇಂಥ ಯೋಜನೆಯ ಲಾಭ ಪಡ್ಕೊಳ್ಳಿ. ಯಾರಾದರೂ ತಮಗೂ ಕೂಡ ಎಲ್ಲಾದರೂ ಇಂಥವ್ರು ಕೂತಿದ್ರೆ ನಮ್ಮ ಗಮನಕ್ಕೆ ತಂದರೆ ಇಮಿಡಿಯೇಟ್ ನಾವು ದಾಖಲೆ ಸಂಗ್ರಹಿಸಿ ಪಿಂಚಣಿ ಮಂಜೂರು ಅಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರಿಗೆ ಈ ಮನಸ್ವಿ ಯೋಜನೆ ಪ್ರತಿ ತಿಂಗಳ 800 ರೂಪಾಯಿ ಸರ್ಕಾರದಿಂದ ಸಿಗ್ತದೆ. ಸರ್, ಅವ್ರು ಏನೇನು ದಾಖಲಾತಿ ಕೊಡಬೇಕು ನಿಮ್ಗೆ? ಇವರು ಆಧಾರ್ ಕಾರ್ಡ್ ಕೊಡಬೇಕು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು, BPL ಕಾರ್ಡ್ ಕೊಡಬೇಕು, ವೋಟರ್ ID ಕೊಡಬೇಕು. ಒಂದು ವೇಳೆ BPL ಇಲ್ಲದಿದ್ರು ಇಂಥವ್ರಿಗೆ ನಾವು ಆದಾಯವನ್ನು ನಾವೇ ಡಿಸೈಡ್ ಮಾಡ್ತೀವಿ. ಸರ್ಕಾರ 32,000 ಒಳಗಿರಬೇಕು, ನಗರ ಪ್ರದೇಶ ಆಗಲಿ ಹಳ್ಳಿಗಳಲ್ಲಿ. BPL ಹೊಂದಿದ್ರೆ 32,000 ಆದಾಯ ಒಳಗಿದ್ರೆ ಅವ್ರು ಪಿಂಚಣಿ ಮಂಜೂರು ಮಾಡಿಕೊಡ್ತೀವಿ. ಅವ್ರದ್ದು ರೇಷನ್ ಕಾರ್ಡ್ ಒಂದು ವೇಳೆ BPL ಇರಲಿಲ್ಲ ಅಂದ್ರೆ ಇನ್ಕಮ್ 30,000 ಒಳಗಿತ್ತಂದ್ರೆ 32,000 ರೂಪಾಯಿ ಒಳಗಿತ್ತಂದ್ರೆ ನೀವು ನಾವು BPL ಇದ್ದರೂ ಕೂಡ ನಾವು ಇಲ್ಲೇ ನಿರ್ಧರಿಸಬಹುದು ಇವ್ರ ಆದಾಯನ. ಹೀಗಾಗಿ ನಾವು ಆದಾಯದ ಮೇಲೆ ಮಂಜೂರು ಮಾಡಿದ್ವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಏನಮ್ಮ? ತಹಸೀಲ್ದಾರ್ ಸಾಹೇಬ್ರು ನಿಮ್ಗೆ ಆದೇಶ ಪತ್ರ ಕೊಟ್ಟರ ಏನು ಅನಿಸ್ತದ? ಪಗಾರ ಮಾಡಿ ಕೊಟ್ಟಿದಾರ ನಿಮ್ಗೆ? ಪಗಾರ ಪೆನ್ಷನ್ ಪಗಾರ ಮಾಡಿ ಕೊಟ್ಟಿದಾರಲ್ಲ, ತಿಂಗಳ ದುಡ್ಡು ಬರೋದು ಮಾಡಿ ಕೊಟ್ಟಿರ ತಹಸೀಲ್ದಾರ್ ಸಾಹೇಬರು. ನಿಮ್ಗೆ ಏನು ಅನಿಸ್ತದ? ಚಲೋ ಆಗ್ಯದ. ಎಲ್ಲಿ ಇರ್ತೀರಿ? ನಿಮ್ಮ ಹೆಸರು? ನಿಮ್ಗೆ ಯಾರು ಇಲ್ಲ ಹಿಂದೆ ಮುಂದೆ? ಆಯ್ತಾಯ್ತು, ಒಳ್ಳೇದಾಗಲಮ್ಮ. ಬಿಜಾಪುರ ಸಿಟಿನಲ್ಲಿ ತಹಸೀಲ್ದಾರ್ ಸಾಹೇಬರಿಂದ ಮನಸ್ಸಿನ ಪಿಂಚಣಿಯನ್ನು ತಕ್ಷಣವೇ ವಿತರಣೆ ಮಾಡ್ತಾ ಇರುವುದು ಸಿದ್ದೇಶ್ವರ ಗುಡಿ ಹತ್ತಿರ ಸ್ಥಳದಲ್ಲಿ ಪಿಂಚಣಿಯನ್ನು ಮಂಜೂರು ಮಾಡಿ ಅವರ ಮನೆ ಮುಟ್ಟುವ ಹಾಗೆ ಆದೇಶ ಪತ್ರವನ್ನು ಕೊಡುತ್ತಿರುವುದು. ತಲಾಟಿ ಮತ್ತು ಸರ್ಕಲ್ರವರು ಈ ಒಂದು ಪರಿಸ್ಥಿತಿಯಲ್ಲಿ ಹಾಜರಿರ್ತಾರೆ.